ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನಕ್ಷತ್ರ ಅವಧಿ ಇರುತ್ತೆ. ಆ ನಕ್ಷತ್ರದ ರಾಶಿ ಅವಧಿ ಇರುತ್ತೆ. ಆ ರಾಶಿಗಳ ಜೊತೆಗೆ ನವಗ್ರಹಗಳು ಆಟ ಆಡ್ತಿರುತ್ತವೆ. ಈ ನವಗ್ರಹಗಳಿಗೆಲ್ಲ ಪರಿಶೋಧನೆ ಮಾಡ್ತಕ್ಕಂಥ ಭಗವಂತನು ಬೇರೆ ಬೇರೆ ರೂಪದಲ್ಲಿ ಪರಿವರ್ತನೆ ಕೊಡ್ತಾನೆ. ಒಂದೇ ಡಾಕ್ಟರು ನಾನಾ ರೀತಿಯಾದ ಡಾಕ್ಟರ್ ಅಂತ ಅನ್ಸ್ಕೊತಾನೆ. ಒಬ್ಬನು ಹಲ್ಲನ್ನು ಮಾತ್ರ ನೋಡ್ತಾನೆ, ಆವಾಗ ಡೆಂಟಿಸ್ಟ್ ಅನ್ಸ್ಕೊತಾನೆ. ಕಣ್ಣನ್ನು ಮಾತ್ರ ನೋಡ್ತಾನೆ, ಐ ಸ್ಪೆಷಲಿಸ್ಟ್ ಅನ್ಕೊತಾನೆ. ಆರ್ಥೋಪೆಡಿ ಅಂತ ಮಾಡ್ತಾನೆ, ಮೂಳೆಗಳನ್ನು ಮಾತ್ರ ನೋಡ್ಕೊತಾನೆ. ಗೈನಕಾಲಜಿಸ್ಟ್ ಅಂತಾನೆ, ಗರ್ಭಕೋಶವನ್ನು ನೋಡ್ತಾನೆ. ಆದರೆ ಎಲ್ಲ ಹೆಸರು ಬರೀ ಡಾಕ್ಟರ್. ಭಗವಂತನೂ ಹಾಗೆ ನಾನಾ ರೀತಿಯಾದ ವಿದ್ಯಾಕಲ್ಪನೆಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕೆ ಮನುಷ್ಯರಿಗೆ ನಾನು ಬೇರೆ ಬೇರೆ ಕಡೆ ಇದ್ದೀನಿ, ನನ್ನ ಮಕ್ಕಳ ನಿಮ್ಗೆಲ್ಲರಿಗೂ ಪರಿಪೂರ್ಣ ಅನುಗ್ರಹ ಕೊಡ್ತೀನಿ, ಆದರೆ ನೀವು ಎಲ್ಲೆಲ್ಲೇ ಬೇಕೋ ಅಲ್ಲಲ್ಲೇ ಬರಬೇಕು ಅಂತ ಹೇಳ್ತಾನೆ. ಭಾಳ ಸಂತೋಷ ಅಂತ ಹೇಳಿ ಪರಿಪೂರ್ಣ ಅನುಗ್ರಹ. ನಿದ್ರೆ ಮಾಡೋಕ್ಕೆ ಬಾತ್ರೂಮ್ಗೆ ಹೋಗೋಕ್ಕಾಗತ್ತೆ? ಅದೇ ರೀತಿಯಾಗಿ ಬಾತ್ರೂಮ್ಗೆ ಹೋಗಬೇಕು ಅಂದರೆ ಬೆಡ್ರೂಮ್ಗೆ ಹೋಗೋಕ್ಕಾಗತ್ತೆ? ಆಗಲ್ಲ. ಯಾವಾಗ ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲೇ ಹೋಗಬೇಕು. ಏನಂತೀರಾ? ಅದಕ್ಕೆ ನೀವುಗಳು ಈ ಯೋಗ ನಿದ್ರೆಯನ್ನು ಬಿಟ್ಟುಬಿಡಿ. ನಿದ್ರೆ 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 ಅಂದರೆ ಜೀವನ ಪೂರ್ತಿ ಆ ಮಂದ ಬುದ್ಧಿಯರಾಗಿರ್ತಕ್ಕಂಥದ್ದೇ ಯೋಗ ನಿದ್ರೆ. ಯೋಗ ನಿದ್ರೆ ಅನ್ನೋದು ಸಾಧಾರಣವಾಗಿ ಸನ್ಯಾಸಿಗಳು ಕೂಡ ಅಷ್ಟೇ ಹೇಳ್ತಾರೆ. ಈ ನಾಟಕಗಳು ಮಾಡ್ತಕ್ಕಂಥ ಕಪಟ ನಾಟಕ ಸೂತ್ರಧಾರಿಗಳು ಬಹಳ ಜನ ಕಳ್ಳ ಸನ್ಯಾಸಿಗಳು ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂದರೆ ಎಷ್ಟೋ ಜನಕ್ಕೆ ನಿಜವಾದ ಒಂದು ದೈವತತ್ವ, ಒಳ್ಳೆ ಸದ್ಭಾವನೆ, ನಿಜವಾದ ಸಿದ್ಧಿಪುರುಷರು ಬಹಳ ಜನ ಇರೋರಿಗೆ ಈ ಕಳ್ಳ ಸನ್ಯಾಸಿಗಳಿಂದ ಬಹಳ ಜನ ಕೆಟ್ಟ ಹೆಸರಾಗ್ಬಿಟ್ಟಿದೆ. ಅಂದರೆ ಒಳ್ಳೆಯವರಿಗೆ ಈ ಕೆಟ್ಟವರಿಂದ ಸಣ್ಣ ಪುಟ್ಟ ಆಲೋಚನೆಗಳನ್ನು, ದುರಾಲೋಚನೆಗಳಿಂದ ಬೇರೆಯವರಿಗೆ ಕೆಟ್ಟ ಹೆಸರು. ಹೇಗೆ ಅಂತೀರಾ? ಯಾರಾದರೂ ಹೋಗ್ತಾರೆ, ಬಹಳ ಕಷ್ಟ ಸ್ವಾಮಿ ಅಂದರೆ ಗುರುಗಳು ಏಕಾಂತದಲ್ಲಿದ್ದಾರೆ ಅಂತಾರೆ. ಏನು ಏಕಾಂತ? ನಾವು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಕೂತಿರ್ತಾನೆ ಒಳಗೆ, ಯೂಸ್ಲೆಸ್ ಫೆಲೋ. ಅಂಥ ಒಂದು ಪರಿವರ್ತನೆ ಮಾಡಿಕೊಂಡು ನಿದ್ರಾವಸ್ಥೆಯಲ್ಲಿರೋನಿಗೆ ಯೋಗ ನಿದ್ರೆ. ಅದ್ರ ಬದಲು ನಿದ್ದೆ ಮಾಡಬಹುದು ವಾಸಿ. ಇಲ್ಲ, ನಮ್ಮ ಗುರುಗಳು ಧ್ಯಾನದಲ್ಲಿದ್ದಾರೆ, ಏನು ಧ್ಯಾನ ಮಾಡ್ತಾ ಇದ್ದಾನೋ ಅವನ ತಲೆ, ಅಂಥ ಒಂದು ಧ್ಯಾನ ಮಾಡೋ ಬದಲು ನಿದ್ರೆ ಮಾಡೋದು ವಾಸಿ. ಅದಕ್ಕೆ ಈ ರೀತಿಯಾದ ಗುರು ಶಿಷ್ಯರ ಒಂದು ಸಂಬಂಧ ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಅನುಗ್ರಹ ಸಿಗಬೇಕಾದ ಸಮಯದಲ್ಲೇ ಸಿಗುತ್ತೆ. ಹಾಗೆ ಅಂದ್ಬಿಟ್ಟು ನೀವುಗಳೇನು ಮಾಡ್ತೀರಾ? ಆರಿಸ್ಕೊಳ್ಳೋದಾಗ ಸರಿಯಾಗಿ ಆರಿಸ್ಕೊಳ್ಳಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ಫಸ್ಟ್ ಪರಿಶೀಲನೆ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕು? ಈ 9 ನವಗ್ರಹಗಳನ್ನು ನಿಮ್ಮಲ್ಲಿರ್ತಕ್ಕಂಥ ಆಜ್ಞಾಚಕ್ರದ ಪರಿವರ್ತನೆ ಮಾಡ್ಕೋಬೇಕು, ಜ್ಞಾನ ಅಭಿವೃದ್ಧಿ ಮಾಡ್ಕೋಬೇಕು. ಅರಿಷಡ್ವರ್ಗಳನ್ನ ಸರಿಯಾಗಿ ಶುದ್ಧಿ ಮಾಡ್ಕೋಬೇಕು. ಹೇಗೆ ಶುದ್ಧಿ ಮಾಡೋದು? ಗಂಟೆಗಟ್ಟಲೆ ಧ್ಯಾನ ಮಾಡಿದ್ರೆ ದೇವರು ಬರಲ್ಲ. ಇದೆಲ್ಲ ಸುಳ್ಳು. ನಿಜ ಸ್ಥಿತಿಯನ್ನು ಹೇಳ್ತೀನಿ ಕೇಳಿ. ಯಾವತ್ತು ಒಬ್ಬ ಮನುಷ್ಯ ಪರಿಶುದ್ಧ ಅನ್ಸ್ಕೊಂತಾನೋ, ಯಾವತ್ತು ಯಾವ ಕಾಲಕ್ಕೂ ಯಾರಿಗೂ ಕೆಟ್ಟದನ್ನು ಬಯಸಲ್ವೋ, ಭಗವಂತ ಪಕ್ಕದಲ್ಲೇ ಬರ್ತಾನೆ. ಇದು ಸತ್ಯ. ಭಗವಂತನ ಹತ್ರ ಎಷ್ಟು ಚೆನ್ನಾಗಿ ಜಗಳ ಆಡಬೇಕು ಅಷ್ಟೇ ಚೆನ್ನಾಗಿ ತಾಯಿ ತಂದೆ ಹತ್ರ ಜಗಳ ಆಡೋದು ಹಾಗೆ ಅವ್ರನ್ನ ಇಟ್ಕೋಬೇಕು. ಭಗವಂತನ ಭಯ ಪಟ್ರಿ ಭಗವಂತನ ಹತ್ರ ಇರಕ್ಕೆ ಸಾಧ್ಯ. ಈ ಪ್ರಳಯ ಕಾಲ ಹತ್ರ ಬರೋ ಸಮಯಕ್ಕೆ ಅರ್ಧ ಸಮಯದಲ್ಲಿ ಏನು ಮಾಡ್ತಾನೆ? ಬಟ 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 ಅಂತ ಮುರಿತಾನೆ ಭೂಮಿಯನ್ನ. ಎಲ್ಲ ಜಲ್ಡಿ ಆಡ್ತಾನೆ. ಏನು ಜಲ್ಡಿ ಆಡ್ತಾನೆ ಕಲಿಪುರುಷ? ಎಷ್ಟು ಜನ ಕಲ್ಲುಗಳಿದೆಯೋ ಅದೆಲ್ಲ ಶುದ್ಧಿ ಮಾಡಬೇಕು. ನೈಸಾಗಿರೋದು ಮಾತ್ರ, ನುಣ್ಣಗಿರೋದು ಪರಿಶುದ್ಧವಾಗಿರೋದು ಮಾತ್ರ ಕೆಳಗಡೆ ಫಿಲ್ಟರ್ ಆಗುತ್ತೆ. ಆ ಫಿಲ್ಟರ್ ಆಗೋ ಸಮಯ ಬಂದ್ಬಿಡ್ತೋ. ಅದಕ್ಕೆ ಇವತ್ತು ಕಲಿಯುಗಾದಿ. ಆ ಕಲಿಯುಗಾದಿ ಸ್ಮರಣೆ ಮಾಡ್ಕೋಬೇಕು. ಯತಿಗಳ ಸ್ಮರಣೆ ನಾವು ಮಾಡ್ಕೋಬೇಕು. ಕಲಿ ತಾನು ಯುಗಾದಿಯನ್ನು ಆಚರಿಸ್ತಾನೆ. ಎಲ್ಲರನ್ನೂ ಅವನ ಸ್ಮರಣೆ ಮಾಡಿಕೊಂಡು ಪಾಪ ಹೋಗ್ತಾ ಇದ್ದಾರೆ, ಹೋಗ್ಲಿ ಬಿಡು ಅಂತ ಇರ್ತಾನೆ. ಇಂಥ ಒಂದು ಸಮಯ ಬಂದಿರೋದ್ರಿಂದ ಮಳೆಗಾಲ ಹೆಚ್ಚು, ನೀರು ಸಮಯ ಹೆಚ್ಚು, ಪ್ರಪಂಚ ಪೂರ್ತಿ ಪರಿಪೂರ್ಣವಾಗಿ 2,70,000 ಜನ ಇನ್ನೇನು ಸಂಕ್ರಾಂತಿ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು ಹೋಲ್ಸೇಲಾಗಿ. 16 ಬಂದ್ಬಿಡ್ತು. 5 ಮೇ 6ನೇ ತಾರೀಕಿಂದ ಶುರು ಆಗೋಯ್ತು. ಒಬ್ಬೊಬ್ಬನೇ ದಿನ ಒಂದ್ಸಲಿ ಹೋಲ್ಸೇಲಾಗಿ ಹಿಂಗೆ ಹೋಗಲ್ಲ ನೋಡಿ, ನಿಧಾನಕ್ಕೆ ತೊಗೊಂಡು ಹೋಗ್ತಾನೆ. ನಿಧಾನಕ್ಕೆ ಜಾಗ ಇಲ್ಲ ಕಣೆ ಬಸ್ಸಲ್ಲಿ, ಒಂದು ರೂಟ್ ಹೋಗಿ ಬರಲಿ ಆಮೇಲೆ ಬರ್ತೀನಿ ಅಂತ ಯಮಧರ್ಮರಾಯ. ಏನಂತೀರಾ? ಅದಕ್ಕೋಸ್ಕರ ಯಮಧರ್ಮರಾಯನೂ ಸ್ಮರಣೆ ನಾವು ಮಾಡ್ಕೋಬೇಕು. ಭಗವಂತ ಈ ಥರ ನೀನು ಕರ್ಕೊಂಡು ಹೋಗ್ತಾ ಇದ್ರೆ ಲಾಟಲ್ಲಿ ಪಾಪ ಅಲ್ಲೂ ಜಾಸ್ತಿ ಆಗ್ಬಿಡ್ತಾರೆ ಅಂತ ಯೋಚನೆ ಮಾಡಬೇಡ, ನಾನು ಅದನ್ನ ನೋಡ್ಕೊಳ್ತೀನಿ, ನಿನಗೆ ಯಾಕೆ ಚಿಂತೆ, ನನಗಿರೋದೇ ಆ ಪದವಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗೋಕ್ಕೆ ಅಂತಂದ್ರೆ ಯಮಧರ್ಮರಾಯ. ಅದಕ್ಕೆ ಇಂಥ ಒಂದು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಿನ್ನೆ ದಿವಸ ಯಾರನ್ನು ಮಾತಾಡಿದ್ವಿ? ಸಾಕ್ಷಾತ್ ಯುಗ ಪುರುಷನ ಆಗಿರ್ತಕ್ಕಂಥ ಕಾಳಭೈರವನ. ಅದ ನಂತರ ಮುನೀಶ್ವರನ ಸ್ಮರಣೆ ಮಾಡ್ಕೊ. ಅಂದರೆ ಭೂಲೋಕದಲ್ಲಿ ವೃಕ್ಷಗಳನ್ನು ಕಾಪಾಡಿ. ಅದಕ್ಕೆ ಎಲ್ಲ ವೃಕ್ಷಗಳಲ್ಲೂ ಜೀವಶಕ್ತಿ ಬರುತ್ತೆ. ನೀವುಗಳು ಇವತ್ತಿನ ದಿವಸ ಯತಿ ಸ್ಮರಣೆಯನ್ನು ಹೇಗೆ ಮಾಡ್ಕೋಬೇಕು? ಯತಿಗಳು ಇದ್ರೋ ಯತ್ರೆ ಸ್ಮರಣೆ, ಇರೋದಿದ್ರೂ ವೃಕ್ಷ ಸಮಾನ. ಅದಕ್ಕೆ ಗುರುವರ್ಗವನ್ನು ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ವೃಕ್ಷಗಳನ್ನು ಸ್ಮರಣೆ ಮಾಡ್ಕೋಬೇಕು. ಗುರುತತ್ವ ದೈವತತ್ವವಾಗಿ ಮಾಡ್ತಕ್ಕಂಥದ್ದು ಅರಳಿ ಮರ. ತದನಂತರ ವೃಕ್ಷ ಸಂರೂಪವಾಗಿರ್ತಕ್ಕಂಥ ಮುನೀಶ್ವರ ಎಲ್ವಾಸ ಅದೇ ಆಲದ ಮರ. ಆಲದ ಮರಕ್ಕೂ ಅರಳಿ ಮರಕ್ಕೂ ಎಷ್ಟು ವ್ಯತ್ಯಾಸ. ಆದರೆ ಮುನಿ ಸಂಚಾರವಾಗಿರ್ತಕ್ಕಂಥದ್ರೆ ಸರ್ಪೆ ಪೊಟ್ಟೆಗಳಲ್ಲಿ ವಾಸವಾಗುತ್ತೆ. ಅಂದರೆ ಜೀವರಾಶಿಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಆಲದ ಮರ. ಈ ಆಲದ ಮರ ಭೂತ ಪ್ರೇತ ಯಥಿ ವರ್ಗ ಸಂಪ್ರೋಕ್ಷಪೂರ್ವಕವಾಗಿ ಮುನಿ ಸಂಚಾರದಲ್ಲಿ ದೈವತತ್ವ ಹೊಂದಿರತಕ್ಕಂಥದ್ದು. ಆದರೆ ಪಾಪಕರ್ಮಗಳು ಕಳ್ಕೊಳ್ಳೋಕ್ಕೆ, ಗುರುತತ್ವ ನಾವು ಹೊಂದ್ಕೊಳ್ಳೋಕ್ಕೆ ಅರಳಿ ಮರ ಪ್ರದಕ್ಷಿಣೆ. ಅದಕ್ಕೋಸ್ಕರ ಯಾವ ಮರ ಯಾವ ದೇವತೆಗೆ, ಯಾವ ವೃಕ್ಷದಿಂದ ನಾವು ಪರಿಹಾರ, ಆ ಪರಿಹಾರದಿಂದ ನಾವು ಖಂಡಿತವಾಗಲೂ ಎಲ್ಲೆಲ್ಲಿ
ಜಗತ್ತಲ್ಲಿ ಯಾವ ದೇವತೆ ಇರ್ತಾರೆ ಅದನ್ನು ಸ್ಮರಣೆ ಮಾಡಬೇಕು. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಅಂತ ಈ ಸ್ಮರಣೆಯನ್ನು ಪ್ರತಿದಿನ ಮಾಡಬೇಕು. ಅದಾದಮೇಲೆ ನೀವೆಲ್ಲ ಏನು ಅಂದರೆ ಈ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥ ವಿಚಾರವನ್ನು ಎಷ್ಟೋ ಜನ ಮರ್ತು ಹೋಗಿದ್ದಾರೆ. ಜೀವನದಲ್ಲಿ ಗಣಪತಿ ಒಂದು ಸ್ಮರಣೆ ಪ್ರತಿದಿನ ಇರಬೇಕು. ಅದೇ ರೀತಿಯಾಗಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಶುಭ ಸ್ತೋತ್ರವನ್ನು ಹೇಳ್ಕೊಳ್ಳೇಬೇಕು. ಅದಕ್ಕೆ ಇಂಥ ಒಂದು ಎರಡೂ ಶ್ಲೋಕಗಳನ್ನ ಪ್ರತಿದಿನ ನೀವು ಹೇಳ್ಕೊಂಡ್ರೇನೆ ನವಗ್ರಹ ಪೀಡಾ ಪರಿಹಾರವಾಗೋದು. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹ ಶುಭ ಸ್ತೋತ್ರ ಎರಡೂ ಹೇಳ್ಕೋಬೇಕು. ಅದಕ್ಕೋಸ್ಕರ ಈ ಎರಡೂ ಪರಿಪೂರ್ಣವಾಗಿ ಮಾಡಿಕೊಂಡ್ರೇನೆ ಜೀವಾಂಶ ಪರಮಾತ್ಮನ ಪಾದಕ್ಕೆ ಸೇರಕ್ಕೆ ಮೊದಲು ಮಧ್ಯದಲ್ಲಿ ಯಾವುದು ನಿರ್ವಿಘ್ನವಾಗಿ ನಡೀತಕ್ಕಂಥ ಅವಕಾಶಗಳು ನಡೀತಾ ಇರುತ್ತೆ. ವಿಘ್ನಗಳು ಬರ್ದಿದ್ದ ಹಾಗೆ ಮಹಾಗಣಪತಿ ಕಾಪಾಡ್ತಾನೆ. ತದನಂತರ ನವಗ್ರಹ ಸ್ಮರಣೆ ಮಾಡ್ಕೋಬೇಕು. ಆಮೇಲೆ ಮಂಗಳವನ್ನು ಹಾಡಿ ದೇವರಿಗೆ ಹಿಂಗಂದು ಹೋಗಬೇಕು. ಇವು ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ತಾಯಿ ತಂದೆ ಅವ್ರಿಗೆ ನಮಸ್ಕಾರ ಮಾಡಲೇಬೇಕು. ಹುಟ್ಟಿರೋದು ತಾಯಿಗಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಎಂಥವರಾದರೂ ಪರಿಪೂರ್ಣವಾಗಿ ನಮಸ್ಕರಿಸಬೇಕು. ಎಷ್ಟೋ ಜನಕ್ಕೆ ಎಂದು ಆರೋಪಣೆ ಏನು ಅಂದರೆ ತಾಯಿ ಸರಿಯಿಲ್ಲ, ನಮಗೆ ತಂದೆ ಒಳ್ಳೆಯವನು ಅಂತಾರೆ, ತಂದೆ ಸರಿಯಿಲ್ಲ ತಾಯಿ ಒಳ್ಳೆಯವರು ಅಂತಾರೆ. ಅದೇ ರೀತಿ ತಾಯಿ ತಂದೆ ಇಬ್ಬರೂ ಸರಿಯಿಲ್ಲ ಅಂತಾರೆ. ಇಲ್ಲದೆ ಇದ್ರೆ ತಾಯಿ ತಂದೆ ಇಬ್ಬರೂ ಇರಲ್ಲ ಅಂತಾರೆ. ಇಲ್ಲ ಇಬ್ಬರೂ ತಂದೆ ತಾಯಿ ಬಹಳ ಚೆನ್ನಾಗಿದ್ದಾರೆ, ಎಷ್ಟು ಒಳ್ಳೆಯವರು ಅಂತಾರೆ. ಹಾಗೆ ಒಬ್ಬೊಬ್ಬರ ಅಭಿಪ್ರಾಯ, ಒಬ್ಬೊಬ್ಬರಿಗೆ ಸಿಕ್ಕಿರೋ ಫಲಾಫಲಗಳು ಅವರವರ ಕರ್ಮಾನುಸಾರ. ಅದಕ್ಕೋಸ್ಕರ ನೀವೇನು ಅಂದರೆ ನಾವು ಬಂದಿರತಕ್ಕಂಥದ್ದೇನು ಆ ತಾಯಿ ತಂದೆ ಮುಖಾಂತರ ಆ ಕುಂಭದಿಂದ ಪರಿಪೂರ್ಣವಾಗಿ ಉದ್ಭವ ಆಗಿರ್ತೀವಿ. ಆ ಕುಂಭದಿಂದ ಉದ್ಭವ ಆಗಿರೋದ್ರಿಂದ ಆ ಕುಂಭಕ್ಕೆ ನಮಸ್ಕಾರ. ಅದಕ್ಕೋಸ್ಕರ ಜಗತ್ತಲ್ಲಿ ಏನೇ ಮಾಡಿ, ಎಷ್ಟೇ ದೂಷಿಸಿ, ಏನೇ ಮಾಡಿ ತಂದೆ ತಾಯಿ ಮಾತ್ರ ಯಾವ ಕಾಲಕ್ಕೂ ಮರಿಬಾರದು. ಒಂದು ನಮಸ್ಕಾರ ಸಾಷ್ಟಾಂಗವಾಗಿ ತಂದೆ ತಾಯಿ ಕಾಲಿಗೆ ಮೊದಲಾಗಿ ಹಾಕಬೇಕು. ಪ್ರತ್ಯಕ್ಷ ದೈವಂ ಪರಮೇಶ್ವರ. ಸೂರ್ಯನಾರಾಯಣ, ಸೂರ್ಯಚಂದ್ರರು, ಆ ಚಂದ್ರಾರ್ಕ ಸೂರ್ಯಚಂದ್ರರು ನಮ್ಮ ಜಗತ್ತನ್ನೇ ಹುಟ್ಟಿಸಿರೋರು, ಅವರ ನಮಸ್ಕಾರ. ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಭಾವನೆಗಳು ಅವನ ದೇವರಿದ್ದಾನೆ ಇಲ್ಲ ಇದೆಲ್ಲ ಟಿಪ್ಣಿಗಳೆಲ್ಲ ಬಿಟ್ಬಿಡಿ. ಇಷ್ಟನ್ನಾದರೂ ನಮಸ್ಕಾರ ಮಾಡಿಕೊಂಡು ಆ ನಮಸ್ಕಾರಕ್ಕೆ ಪರಿಪೂರ್ಣವಾದ ಫಲ ಸಿಗುತ್ತೆ. ಅದಾದ ಮೇಲೆ ಮನೆಗೆ ನೆರಳು ಕೊಡಲೇಬೇಕು. ಈ ಮನೆಗೆ ನೆರಳು ನೀವು ಏನೇ ಮಾಡಿ, ಎಷ್ಟೇ ಮಾಡಿ, ಎಂಥ ಮನೆ ಆದರೂ ಕಟ್ಟಿ, ಸ್ವಲ್ಪನಾದರೂ ಮರ ಉಪಯೋಗಿಸ್ಕೊಂತೀವಿ. ಅಂದ್ರೇನೋ ಬಾಗಿಲು ವಾಸ್ಕಲ್ಗೆ ಹಾಕೋದಕ್ಕಾದ್ರೂ ಮರ ಉಪಯೋಗಿಸ್ತೀವಿ, ಮೇಲ್ಗಡೆ ಸೀಲಿಂಗ್ ಹಾಕೋಕೆ ಮರ ಉಪಯೋಗಿಸ್ಕೊಂತೀವಿ. ಪ್ರತಿಯೊಂದಕ್ಕೂ ಮರ ಬೇಕು ನೋಡಿ. ಇಲ್ಲದೇ ಇದ್ರೆ ಯಾವ ಕಾಲಕ್ಕೂ ಪ್ರಯೋಜನವಿಲ್ಲ. ಆ ಮರ ಅನ್ನೋದು ವೃಕ್ಷ. ಎಷ್ಟು ವೃಕ್ಷಗಳು ನಮಗೋಸ್ಕರ ಇವತ್ತಿನ ದಿವಸ ಉಸಿರಾಡ್ತಾ ಇದ್ದೀವಿ. ಆ ಉಸಿರಾಟದಲ್ಲಿ ಎಲ್ಲವೂ ಭಗವಂತ ನಿಷ್ಠೆ. ಆ ನಿಷ್ಠೆಯಲ್ಲಿ ಏನು ಮಾಡ್ತೀವಿ, ನಾವು ಬಿಟ್ಟಿರ್ತಕ್ಕಂಥ ಕೆಟ್ಟ ಗಾಳಿನೆಲ್ಲ ಯಾರು ಸ್ವೀಕರಿಸ್ತಾರೆ? ಪಾಪ ಆ ಮರ ಸ್ವೀಕರಿಸ್ತದೆ. ಆದರೆ ಆ ಮರ ಕೊಡ್ತಾ ಇರೋ ಸುಗಂಧ ಪರಿಮಳವಾಗಿರ್ತಕ್ಕಂಥ ಆ ಒಂದು ದೈವ ತತ್ವ ನಾವು ಉಸಿರಾಡ್ತಾ ಇದ್ದೀವಿ. ಅಂದರೆ ಆಕ್ಸಿಜನ್ ಎಲ್ಲ ಕೊಡೋದು ಆ ಮರ ವೃಕ್ಷಗಳು. ಇದನ್ನು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ, ಎಲ್ಲ ಮುರಿದು ಹಾಕ್ತಾ ಇದ್ದಾರೆ. ನಾನು ಹೇಳೋದು ನೆಸೆಸಿಟಿ ಇರೋ ಜಾಗದಲ್ಲಿ ಮುರಿದು ಹಾಕಿ, ಬೇಡ ಅಂದಿಲ್ಲ. ಅನ್ನೆಸರಿಯಾಗಿ ಮರ ಮುರಿಬೇಕು ಅನ್ನೋ ಸಾಕ್ಷಿತಿಲ್ಲ. ಅನ್ನೆಸರಿಯಾಗಿ ಮುರಿಯೋದೆಲ್ಲಿ ಮುರಿತಾ ಇದ್ದಾರೆ? ಇಡೀ ಜಗತ್ತಿನಲ್ಲಿ ಎಲ್ಲ ಕಾರಣಕ್ಕೂ ಒಂದು 500 ಸಿಗರೇಟ್ ಅಂತ ಇಟ್ಕೊಳ್ಳಿ. ಆ 500 ಸಿಗರೇಟ್ಗೋಸ್ಕರ ದರಿದ್ರದವರು ಒಂದು ಇಡೀ ಮರ ಮುರಿದು ಹಾಕ್ತಾರೆ. ಎಲ್ಲಿಗೆ? ಎಕ್ಸ್ಪೋರ್ಟ್ ಮಾಡ್ತಾರೆ ಹಾಳಾದವರು. ಅದಕ್ಕೋಸ್ಕರ ಅವ್ರಿಗೇನಾಗತ್ತೆ ಗೊತ್ತಾ? ಎಷ್ಟು ಮರವನ್ನು ಕಡಿತಾರೆ, ಕೆಟ್ಟದಕ್ಕೋಸ್ಕರ ಕಡಿತಾರೋ, ಆಶ್ರಯ ಕೊಡೋ ಮರ ಕೆಟ್ಟದಕ್ಕೋಸ್ಕರ ಕಡಿತಾರೋ, ಖಂಡಿತ ಅವರು ಕೊನೆ ಕಾಲಕ್ಕೆ ಅನುಭವಿಸೋದು ಜೀವನ ಪರ್ಯಂತ ಅನುಭವಿಸ್ತಾರೆ. ಅದಕ್ಕಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಆ ಭಗವಂತ ನಿಷ್ಠೆಯಲ್ಲಿ ಎಷ್ಟು ಕಷ್ಟ. ಆದರೆ ಅವಳು ಯಾರಾದರೂ ಪಾಪ ಕಷ್ಟದಲ್ಲಿರ್ತಕ್ಕಂಥ ಕಾಡು ಜನವೋ, ಎಷ್ಟೋ ಜನ ಬಡವರು, ಅವ್ರಿಗೇನು ಸ್ಟವ್ ಇಲ್ಲ, ಯಾವ ಕಾಲಕ್ಕೂ ಕರೆಂಟ್ ಇಲ್ಲ. ಇವರೇನು ಮಾಡ್ತಾರೆ? ಅಲ್ಲಿ ಇಲ್ಲಿ ಮುರಿದು ಹೋಗಿರೋ ಮರಗಳೇ ತಾನೇ ಒಣಗಿ, ಇದೋ ತಗೋ ಪ್ರಕೃತಿ ಒಣಗೋಗಿದೆ, ನಾನು ಒಣಗಿರೋ ಜಾಗದಲ್ಲಿ ಖಂಡಿತ ಉಪಯೋಗಿಸ್ಕೊಂತ ತನ್ನ ಎಲ್ಲೋ ರಂಬೆಗಳಲ್ಲಿ ಮುರಿದು ತಂದು ಆ ಒಣಗಿರೋದನ್ನು ಅಡಿಗೆಗಳು ಮಾಡ್ಕೊತಾರೆ. ಅಗ್ನಿ ಪರಿಪೂರ್ಣವಾಗಿ ಸಹಕರಿಸ್ತಾನೆ. ಎಷ್ಟು ಚೆನ್ನಾಗಿದೆ ಆ ಪ್ರಕೃತಿ ನಿಯಮ. ಆದರೆ ಅಂಥವ್ರನ್ನ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಏನು ಮಾಡ್ತಾರೆ? ನಡಿ ಒಳಗೆ ಪೊಲೀಸ್ ಸ್ಟೇಷನ್ಗೆ ಅಂತ ಅಂಥವ್ರನ್ನೆಲ್ಲ ಕಟ್ಟಿಗೆಗಳು ತೊಗೊಂಡು ಹೋದೋ ಅಂದ್ರೆ ಒಳಗೆ ಹಾಕ್ತಾರೆ. ಆದರೆ ಇಲ್ಲಿ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ? ದೊಡ್ಡ ದೊಡ್ಡ ಮರಗಳ ದಿಂಬಿಗಳನ್ನ ಹಾಕಿ ವಿದೇಶಕ್ಕೆ ಸಾಗಿಸ್ತಾ ಇದ್ದಾರೆ. ಹೋಗೋ ದುಡ್ಡು ಅಲ್ಲೇ ಹೋಯ್ತು, ಮರನೂ ಅಲ್ಲೇ ಹೋಯ್ತು, ನಮಗೆ ಏನು ಸಿಕ್ತು? ಅದಕ್ಕೆ ಹೇಳೋದು, ಜೀವನದಲ್ಲಿ ಪ್ರತಿಯೊಂದು ವೃಕ್ಷ ದೇವತಾ ಸ್ವರೂಪವಾಗಿರ್ತಕ್ಕಂಥ ನಮಸ್ಕರಿಸ್ತಕ್ಕಂಥ ಆಧಾರ ಒಂದು ಸಲ ಹೊಟ್ಟೋಯ್ತು. ಸ್ವಲ್ಪ ಫ್ಲಾಶ್ ಬ್ಯಾಕ್ ಆಗಲ್ಲ, ಫ್ಯೂಚರ್ಗೆ ಹೋಗಿ ನೋಡಿ. ಜಗತ್ತಲ್ಲಿ ಏನೂ ಕಾಣ್ತಾ ಇಲ್ಲ, ಮರ ಗಿಡ ಏನೋ ಕಾಣ್ತಿಲ್ಲ, ಬರೀ ಬಿಲ್ಡಿಂಗ್. ಏನು ಉಸಿರಾಡ್ತೀರಾ? ಬಾಬಾ ಅಂತ ಭಯಪಡ್ಕೋಬೇಕು, ಖಂಡಿತ ಸಿಗಲ್ಲ. ಒಂದು ಚೂರು ಇವತ್ತಿನ ದಿವಸ ಉಸಿರಾಡಕ್ಕೆ ಆಕ್ಸಿಜನ್ ಏನಿದೆ ಅದಕ್ಕೂ ಏನಾದರೂ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಹುಡುಕ್ಬಿಟ್ಟಿದ್ದಾರೆ ಜನಗಳು. ಏನು ಹುಡುಕಿದ್ದಾರೆ? ಒಂದು ರೂಮ್ ಅಂತೆ, ಆ ರೂಮಲ್ಲಿ ದುಡ್ಡು ಕೊಡ್ಬೇಕಂತ 500 ರೂಪಾಯಿ, ಹೋಗಿ ಆಕ್ಸಿಜನ್ ಉಸಿರಾಡಬೇಕು. ನೋಡಿದ್ರ ಎಂಥ ಪ್ರಕೃತಿ. ಅದಕ್ಕೋಸ್ಕರ ಹೇಳೋದು, ಜೀವನದಲ್ಲಿ ಎಲ್ರಿಗೂ ಎಲ್ಲ ಕಳ್ಕೊಂಡು